ಡಿ ಕೆ ಶಿವಕುಮಾರ್ ಅವರು ತಮ್ಮ ಶಕ್ತಿ ಏನು ಅನ್ನೋದನ್ನ ಮತ್ತು ತಮ್ಮ ಯುಕ್ತಿ ಏನು ಅನ್ನೋದನ್ನ ತೋರಿಸ್ಕೊಟ್ರು. ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಹೇಗೆ ಕೆಲಸ ಮಾಡಿದೆಯೋ ಜೆಡಿಎಸ್ ಬಿಜೆಪಿ ಮೈಬರು ಕೂಡ ಅದಕ್ಕೆ ಕಾರಣ ಆಗಿದೆ ಅಂತ ಅನ್ಸುತ್ತೆ. ಬೇರೆ ಬಿಜೆಪಿ ಅವರು ಜೆಡಿಎಸ್ನವರು ತಮ್ಮ ಪಕ್ಷದ ಶಾಸಕರನ್ನ ಸೆಳೆಯೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸ್ತಲೇ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಖರೀದಿ ಮಾಡಿ ಇದು ರಾಜ್ಯ ಬಿಜೆಪಿ ನಾಯಕತ್ವದ ಮೇಲೆ ಪರಿಣಾಮ ಆಗ್ಬೋದು ಅಥವಾ ಬಿಜೆಪಿ ನಾಯಕತ್ವ ಬದಲಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ವಿರೋಧ ಪಕ್ಷದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರ ಒಂದು ಕುರ್ಚಿ ಇದೆಯಲ್ಲ ಅದು ಒಂದು ಅಲ್ಲಾಡುವ ಹಂತಕ್ಕೆ ಬಂದಿದೆ. ಆಮೇಲೆ ಒಳ ಜಗಳ ಇನ್ನೊಂದಿಷ್ಟು ಜಾಸ್ತಿ ಆಗ್ತದೆ ಬಿಜೆಪಿನಲ್ಲಿ. ಇವಾಗ ಈ ಅಡ್ಡ ಮತದಾನ ಮಾಡೋ ಇನ್ನೊಂದು ಪ್ರಶ್ನೆನೂ ಬರುತ್ತೆ, ನೈತಿಕತೆ ಪ್ರಶ್ನೆ ಬರುತ್ತೆ. ರಾಜಕೀಯದಲ್ಲಿ ನೈತಿಕತೆ ಪ್ರಶ್ನೆ ಬಂದ್ರೆ ನನಗೆ ಅಂತ ಹೇಳಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಗುರು PS. ರಾಜ್ಯ ರಾಜಕಾರಣದಲ್ಲಿ ಕಳೆದ ಒಂದು ವಾರದಿಂದ ಅಡ್ಡ ಮತದಾನದ ಕುರಿತು ಚರ್ಚೆ ಆಗ್ತಾ ಇದೆ. ಈ ಅಡ್ಡ ಮತದಾನ ಮಾಡಿದವರು ಯಾರು ಅನ್ನೋದಕ್ಕಿಂತ ಇದಕ್ಕೆ ಕಾರಣ ಏನು, ರಾಜ್ಯ ರಾಜಕಾರಣದಲ್ಲಿ ಇದರ ಪರಿಣಾಮ ಏನಾಗ್ಬೋದು, ಮೈತ್ರಿಯಲ್ಲಿ ಇದರ ಪರಿಣಾಮ ಏನಾಗ್ಬೋದು ಮತ್ತು ಮುಂದಿನ ಚುನಾವಣೆಯಲ್ಲಿ ಅಲ್ಲಿಯವರೆಗೂ ಈ ಪರಿಣಾಮ ಇರುತ್ತಾ ಏನು ಅನ್ನೋದನ್ನು ಈ ಚರ್ಚೆಯಲ್ಲಿ ನೋಡೋಣ. ಇವತ್ತು ಇದರ ಬಗ್ಗೆ ಮಾತಾಡೋದಕ್ಕೆ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ ಸರ್ ಮತ್ತು ಪ್ರಜಾವಾಣಿ ರಾಜಕೀಯ ವರದಿಗಾರರ ವಿಭಾಗದ ಮುಖ್ಯಸ್ಥರಾದ ವೈಕ ಜಗದೀಶ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಇಬ್ಬರಿಗೂ ಸ್ವಾಗತ. ಒಂದೇನು BJP ಮತ್ತು JDS ಶಾಸಕರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ, ಅದರಿಂದ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆದ್ದರು ಅಂತ. ಅದಾದ ನಂತರದ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ತುಂಬ ಚರ್ಚೆ ಆಗ್ತಾ ಇದ್ದಾವೆ. ಇದಕ್ಕೆ ಏನು ಕಾರಣ ಆಗಿರ್ಬೋದು ಅಂದರೆ, ಈ ಡಿ ಕೆ ಶಿವಕುಮಾರ್ ಅವರು ತಮ್ಮ ಶಕ್ತಿ ಏನು ಅನ್ನೋದನ್ನು ಮತ್ತು ತಮ್ಮ ಯುಕ್ತಿ ಏನು ಅನ್ನೋದನ್ನು ತೋರಿಸ್ಕೊಟ್ರು. ಮತ್ತು ಈ ಮೈತ್ರಿಯಲ್ಲಿ ಯಾವ ರೀತಿಯಲ್ಲಿ ಅಸಮಾಧಾನ ಇದೆ ಅಥವಾ ಒಳಜಗಳಿದ್ದಾವೆ ಅನ್ನೋದು ಬಹಿರಂಗ ಆಯಿತು ಅನ್ನೋ ಮಾತುಗಳಿದ್ದಾವೆ. ಈ ಬಗ್ಗೆ ಏನು ಹೇಳ್ತೀರಿ ಸರ್? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಇದು ಒಂದು ಮೊದಲ ಚುನಾವಣೆ ಆಗಿತ್ತು. ಮೊದಲ ಚುನಾವಣೆಯಲ್ಲಿ ಅವರು ತಮ್ಮ ಅತ್ಯಾಪ್ತ ಮತ್ತು ತಮ್ಮ ನಿಕಟವರ್ತಿ ಅಂತ ಹೇಳುವಂತಹ ವಿನಯ್ ಕಾರ್ತಿಕ್ ಅವರನ್ನು ಮತ ಸಂಖ್ಯೆ ಇಲ್ಲದೇ ಇದ್ರು, ಶಾಸಕರ ಸಂಖ್ಯೆ ಇಲ್ಲದೇ ಇದ್ರು ಕೂಡ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿಧಾನಸಭೆಯ ಸದಸ್ಯರು ಅಥವಾ ಶಾಸಕರು ಮತದಾನ ಮಾಡ್ತಾರೆ. ಕಾಂಗ್ರೆಸ್ಗೆ 4 ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತಹ ಒಂದು ಶಕ್ತಿ ಮಾತ್ರ ಇತ್ತು, 5ನೇ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳುವಂಥ ಸಾಧ್ಯತೆ ಸಂಖ್ಯೆ ಇರಲಿಲ್ಲ. ಆದರೂ ಆ ಥರದ ಒಂದು ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರು ಬೇರೆ ರಾಜ್ಯಗಳಲ್ಲಿ ಈ ಥರದ ಸನ್ನಿವೇಶಗಳು ಸೃಷ್ಟಿಯಾದಾಗ ಆ ಶಾಸಕರನ್ನ ಕರ್ಕೊಂಡ್ಬಂದು ಇಲ್ಲಿ ಭಾಳ ಭದ್ರವಾಗಿ ಇಟ್ಕೊಂಡು ಅಲ್ಲಿ ಓಟ್ ಹಾಕುವ ಯತ್ನವನ್ನು, ಅಲ್ಲಿ ಓಟ್ ಹಾಕಿ ತಮ್ಮ ಅಭ್ಯರ್ಥಿನ ಗೆಲ್ಲಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಮೊನ್ನೆ ರಾಜಸ್ಥಾನದಲ್ಲಿ ಆಗಲಿಲ್ಲ ಅದು, ಯಾಕೆಂದರೆ ಅಭ್ಯರ್ಥಿಯ ಅರ್ಹತೆಯೇ ಒಂದು ಅನರ್ಹ ಆಗ್ಬೋದು. ಹಾಗಾಗಿ ಇಲ್ಲಿ ಶಾಸಕನ ಕರ್ಕೊಂಡ್ಬಂದ್ರು ಆಗಲಿಲ್ಲ. ಅದು ಒಂದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕೆಲವೇ ದಿನಗಳಲ್ಲಿ ಮೊದಲ ವೈಫಲ್ಯ ಅವ್ರ ವೈಫಲ್ಯ ಅಲ್ಲ, ಚುನಾವಣಾ ಆಯೋಗ ಇವರಿಗೆ ಆ ಥರದ ಅವಕಾಶವನ್ನು ಕೊಡಲಿಲ್ಲ. ಬಟ್ ಕರ್ನಾಟಕದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ತನಗೆ ಅತ್ಯಂತ ಬೇಕಾದಂತಹ ವಿನಯ್ ಕಾರ್ತಿಕ್ ಅವರನ್ನು ಗೆಲ್ಲಿಸಲೇಬೇಕು ಅಂತ ತೀರ್ಮಾನ ಡಿ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಮಟ್ಟದ ಕಾರ್ಯತಂತ್ರವನ್ನು ಹೇಳಿದ್ರು. ತಮ್ಮ ಎಲ್ಲ ಶಾಸಕರನ್ನು, ನಮಗೆ ಯಾರ ಮೇಲೂ ಅವಿಶ್ವಾಸ ಇಲ್ಲದೇ ಇದ್ದರೂ ಕೂಡ ಬಿಡದಿಯ ರೆಸಾರ್ಟ್ನಲ್ಲಿ ಕರ್ಕೊಂಡೋಗಿ, ಈಗಲ್ಟನ್ ರೆಸಾರ್ಟ್ನಲ್ಲಿ ಕರ್ಕೊಂಡೋಗಿ 2 ದಿನ ಅಲ್ಲಿ ಹೂಡಿಟ್ರು ಮತ್ತು ಹೇಗೆ ಮತದಾನ ಮಾಡಬೇಕು ಅನ್ನುವುದನ್ನು ಪ್ರಾತ್ಯಕ್ಷಿಕೆಯನ್ನು ತೋರಿಸಿದ್ರು. ಸ್ವತಃ ಅವರೇ ಅದರಲ್ಲಿ ಕೂಡ ಭಾಗಿಯಾದರು. ಅಲ್ಲಿ ಆ ಸಭೆಯಲ್ಲಿ ಒಂದು ಮಾತಾಡ್ತಾರೆ ಡಿ ಕೆ ಶಿವಕುಮಾರ್, ನಮ್ಮ ಒಂದು 2-3 ಶಾಸಕರಿಗೆ ಬೇರೆ ಕಡೆಯಿಂದ ಫೋನ್ ಬಂದಿದೆ, BJP ಅಥವಾ JDS ಇಂದ, ಹೌದಾ ಅಲ್ವಾ ಅಂತ ಒಬ್ಬ ಶಾಸಕರ ಹೆಸರು ಹೇಳ್ತಾರೆ. ಅವರು ಎದ್ರೋ ಬಿದ್ರೋ ಒಂದು ಗಾಬರಿಯಾಗಿ, ನನಗೆ ಫೋನ್ ಬಂದಿದ್ದು ಹೌದು, ಆದ್ರೆ ನಾನು ತಕ್ಷಣ ಕಟ್ ಮಾಡಿದೆ ಅಂತ. ನಾನು ಹೆಸರನ್ನ ಇಲ್ಲಿ ಹೇಳಲ್ಲ, ಯಾಕಂದ್ರೆ ಅಧಿಕೃತವಾಗಿ ಅದನ್ನು ಯಾರು ಕೇಳಿಲ್ಲ. ಅಂದ್ರೆ ಬೇರೆ BJP ಅವರು JDSನವರು ತಮ್ಮ ಪಕ್ಷದ ಶಾಸಕರನ್ನ ಸೆಳೆಯೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸ್ತಲೇ BJP ಮತ್ತು JDS ಶಾಸಕರು ಖರೀದಿ ಮಾಡಿದ್ರು. ಖರೀದಿ ಮೀನ್ಸ್ ಅದು ಖರೀದಿ ತರನೇ ಕಾಣ್ತಾ ಇದೆ, ಬೆಂಬಲ ತೆಗೆದುಕೊಂಡ್ರು ಅಂತ ಹೇಳಬಹುದಾ ಗೊತ್ತಿಲ್ಲ. ಬಟ್ BJP ಆರೋಪಗಳಿರ್ಬೋದು ಅಥವಾ ಈ ಥರದ ಚುನಾವಣೆಗಳಲ್ಲಿ, ಅದು ರಾಜ್ಯಸಭೆಯ ಚುನಾವಣೆ ಇರ್ಬೋದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇರ್ಬೋದು, ಶಾಸಕರು ಅನ್ಯ ಮತದ ಒಬ್ಬ ಅಭ್ಯರ್ಥಿ ಮತ ಹಾಕಬೇಕಂದ್ರೆ ಅದರಲ್ಲಿ ಪ್ರಮುಖವಾಗಿ ದುಡ್ಡಿನ ವ್ಯವಹಾರವೇ ಪ್ರಮುಖವಾದ ಕಾರಣ ಆಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಅದು ಎಷ್ಟು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಕೊಟ್ಟಿಲ್ವೋ ಗೊತ್ತಿಲ್ಲ, ಆತ್ಮಸಾಕ್ಷಿಯ ಅನುಗುಣವಾಗಿ ಮತ ಹಾಕಿದ್ದೀವಿ ಅಂತ ಶಾಸಕರು ಹೇಳ್ಕೊಂಡಿದ್ದಾರೆ. ಇದು ಒಂದು ಡಿ ಕೆ ಶಿವಕುಮಾರ್ ಅವರ ಯಶಸ್ಸು ಅಂತ ಹೇಳ್ಬೋದು. ಆದರೆ ಇದೇ ಹೊತ್ತಿಗೆ ಇಡೀ ದೇಶದಲ್ಲಿ BJP ವಿರುದ್ಧ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಖರ್ಗೆ ಅವರು ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ. BJP ಅವರು ಈ ತರ ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಮಾಡ್ತಾ ಇದೆ ಅಂತ. ಒಂದು ಅರ್ಥಕ್ಕೆ ಇದು ಚುನಾವಣಾ ರಾಜಕಾರಣದಲ್ಲಿ ಇದು ಮಾಮೂಲಿ, ಯಾಕೆಂದ್ರೆ BJP ಅವರು ಮಾಡಿದ್ದಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ನವ್ರು ಮಾಡ್ತಾರೆ, ಅದಕ್ಕೆ ತಕ್ಕಂಗೆ JDSನವ್ರು ಮಾಡ್ತಾರೆ.
ಆದರೆ ನೈತಿಕವಾಗಿ ಅಂತೂ ಇದು ಸರಿಯಾದ ನಡೆ ಅಲ್ಲ, ಯಾಕೆಂದ್ರೆ ಅವರೇ ಟೀಕೆ ಮಾಡ್ತಾರೆ. ಆದರೆ ಒಂದು ಪ್ರಶ್ನೆ ಏನು ಬರ್ತದೆ ಸರ್, ಇವಾಗ ಡಿ ಕೆ ಶಿವಕುಮಾರ್ ಅವರು ಅಂದರೆ ಕಾಂಗ್ರೆಸ್ಸಿಂದ 5ನೇ ಅಭ್ಯರ್ಥಿ ನಿಲ್ಲಿಸಿದ ತಕ್ಷಣವೇ BJP ಮತ್ತು JDSನವರು ಸ್ವಲ್ಪ ಎಚ್ಚೆತ್ಕೊಳ್ಬೋದಿತ್ತು ಅಂತ ಅನ್ನೋದು ಅನ್ಸಲ್ವಾ ಸರ್? ಅದು ಎಚ್ಚೆತ್ಕೊಂಡಿದ್ರೆ ಎಚ್ಚೆತ್ತುಕೊಳ್ಳೋ ಪ್ರಶ್ನೆ ಬರಲ್ಲ ಇದರೊಳಗೆ. ಕಾಂಗ್ರೆಸ್ಸಿಗೆ 136 ಜನ ಶಾಸಕರಿದ್ದರು, 4 ಜನರನ್ನು ಗೆಲ್ಲಿಸೋದಕ್ಕೆ ಸಾಧ್ಯ ಇತ್ತು ಅವರಿಗೆ, 5ನೇವ್ರನ್ನ ಗೆಲ್ಲಿಸೋದಕ್ಕೆ ಅವರು ಪಟ್ಟನ್ನು ರೆಡಿ ಮಾಡ್ಕೊಂಡಿದ್ರು. ಇಂಥ ಹಂತದಲ್ಲಿ BJP ಆಗಲಿ JDS ಆಗಲಿ ಅವರ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ ವ್ಯವಸ್ಥೆನೂ ಮಾಡಲಿಲ್ಲ. ಅಲ್ಲ, ಅದನ್ನೇ ರಕ್ಷಣೆ ಮಾಡ್ಕೋಬೋದಿತ್ತು ಅಂತ. ಈಗ ಏನು ಮಾಡಲಿಲ್ಲ. ಈಗ ಮೊನ್ನೆ ವಿಜಯೇಂದ್ರ ಮತ್ತೆ ಅಶೋಕ್ ಹೈಕಮಾಂಡ್ ಭೇಟಿ ಮಾಡಿದಾಗ ಕೂಡ ಆ ಪ್ರಶ್ನೆ ಕೇಳಿದ್ರು ಅಂತ ಬರುತ್ತೆ, ಯಾರೋ ಅಧಿಕೃತವಾಗಿ ಹೇಳಿಲ್ಲ ಅದನ್ನ, ಆದರೆ ಆ ಪ್ರಶ್ನೆ ಕೇಳಿದ್ರು, ನೀವು ಯಾಕೆ ಅದನ್ನು ಪ್ರಯತ್ನ ಮಾಡಲಿಲ್ಲ ಅಂತೇಳಿ. ಹಾಗಾಗಿ ಅದು ಆ ಮಟ್ಟಿಗೆ ಅವರು ಸೋತಿದ್ದಾರೆ ಅಂತಲೇ ಹೇಳಬೇಕು. ಅವರ ಕೆಲಸವನ್ನು ನಿಭಾಯಿಸೋದಲ್ಲಿ ಅವರು ಸೋತಿದ್ದಾರೆ ಅಂತೇಳಿ. ಆಮೇಲೆ ಈ ಹಣಕಾಸಿನ ಇದಿರ್ಬೋದು, ಬೇರೆ ಕ್ಷೇತ್ರ ಡೆವಲಪ್ಮೆಂಟಿನ ಏನೇನೋ ಆಮಿಷಗಳನ್ನು ಹೇಳಿರ್ಬೋದು ಅವರು, ಅದಕ್ಕಾಗಿಯೂ ಇವರು ಇದು ಮಾಡ್ತಾ ಇರ್ಬೋದು. ಇನ್ನೊಂದು BJPಯವರು ಮಾಡ್ತಾ ಇದ್ರು ಬೇರೆ ರಾಜ್ಯಗಳಲ್ಲಿ, ಅದೇ ಕೆಲಸವನ್ನು ಇಲ್ಲಿ ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂತ. ಅದರೊಳಗೇನು ಇದಿಲ್ಲ. BJPಯವರು ಹಿಂಗೆಲ್ಲ ಅಡ್ಡ ಮತದಾನದ ಇಲ್ಲ, ಇಡೀ ಪಕ್ಷನೇ ಇಡೀ ಪಕ್ಷನೇ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಇಡೀ ಪಕ್ಷ ಹೊಡೆದ್ಬಿಟ್ಟು ಇನ್ಯಾವುದೋ ಪಕ್ಷದ ಜೊತೆ ವಿಲೀನ ಮಾಡಿ ಅವ್ರಿಗೆ ಬೆಂಬಲ ಮಾಡ್ಕೊಳ್ಳೋ ಹಂಗೆ ಮಾಡ್ತಾರೆ. ಆಪರೇಷನ್ ಕಮಲ ಅನ್ನೋದು ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಹಾಗೆಲ್ಲ ಇರೋದ್ರಿಂದಾಗಿ ನನಗೆ ಇದಿಷ್ಟೇ ಅಂತ ಅನ್ಸಲ್ಲ. ಆದರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಹೇಗೆ ಕೆಲಸ ಮಾಡಿದೆಯೋ, ಮೈಮರವು ಕೂಡ JDS BJP ಮೈಮರವು ಕೂಡ ಅದಕ್ಕೆ ಕಾರಣ ಆಗಿದೆ ಅಂತ ಅನ್ಸುತ್ತೆ. ಒಂದು ಪೂರಕವಾಗಿ ರವೀಂದ್ರ ಭಟ್ ಅವರು ಹೇಳಿದಕ್ಕೆ, ವಿನಯ್ ಕಾರ್ತಿಕ್ ಅವರನ್ನು ನಿಲ್ಲಿಸಿದಾಗಲೇ, ಯಾಕೆಂದ್ರೆ ಬೇರೆ ಯಾರನ್ನೋ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿದಾಗ ಅದು ಬೇರೆ ಪ್ರಶ್ನೆ. ವಿನಯ್ ಕಾರ್ತಿಕನ್ನ ನಿಲ್ಲಿಸಿದಾಗಲೇ BJPಯ ವಿಜೇಂದ್ರ ಇರ್ಬೋದು, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಎಚ್ಚೆತ್ಕೊಳ್ಬೇಕಾಗಿತ್ತು. ಕುಮಾರಸ್ವಾಮಿ ಅವರು ಕೊನೆ ಗಳಿಗೆನಲ್ಲಿ ತಮ್ಮ ಶಾಸಕರನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ GT ದೇವೇಗೌಡ ಒಬ್ಬರು ಬಿಟ್ಟು ಉಳಿದವರೆಲ್ಲ ಅಲ್ಲಿ ಇರ್ತಾರೆ. ಆದರೆ ಅದರಲ್ಲಿ ಎಲ್ಲರೂ ಕೂಡ ನಾವು ಓಟ್ ಹಾಕ್ತೇವೆ ಅಂತ ಹೇಳಿದವರು ಮತ್ತು ಕುಮಾರಸ್ವಾಮಿ ಸಭೆ ಮಾಡಿದ ನಂತರ, ಚುನಾವಣೆ ನಂತರ, ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಿದ್ದರೂ ಕೂಡ GT ದೇವೇಗೌಡನ ಅವರು ಆಗಲೇ ಹೇಳಿದರು ಕುಮಾರಸ್ವಾಮಿ ಮನೆ ಪತ್ರಿಕಾಗೋಷ್ಠಿಯಲ್ಲಿ, ಅವರು ಬಿಟ್ಟು 2 ವರ್ಷ ಆಯ್ತು ನಮ್ಮನ್ನ ಅಂತ. ಅಂದರೆ 18 ಶಾಸಕರಲ್ಲಿ 17 ಶಾಸಕರ ಪೈಕಿ 3 ಜನ ಮತ ಹಾಕಿದ್ದಾರೆ. ಅಂದರೆ ಕುಮಾರಸ್ವಾಮಿ ಅವರ ಜೊತೆಗೆ ನಿಕಟ ಬಾಂಧವ್ಯ ಇಟ್ಟುಕೊಂಡಂತಹ ಇದು ಅನ್ನುವಂಥದ್ದು. ಇನ್ನೊಂದು ರವೀಂದ್ರ ಭಟ್ ಅವರು ಹೇಳಿದ ಪೂರಕವಾಗಿ, ವಿಜೇಂದ್ರ ಮತ್ತು ಅಶೋಕ್ ಅವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡಂಗೆ ಕಾಣಲಿಲ್ಲ. ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಕೂಡ ಹೇಗಿತ್ತು ಅಂದರೆ, ತಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸುವಾಗ BJPಯವರು ಬೆಂಬಲ ಕೊಡ್ತಾರೆ, BJPಯ ಹೆಚ್ಚುವರಿ ಮತಗಳು ನಮಗೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ, ಮತ್ತು JDSನ 17 ಮತ ಸೇರಿದ್ರೆ ಇನ್ನೊಂದೆರಡನ್ನ ಕಾಂಗ್ರೆಸ್ಸಿಂದ ಎಳ್ಕೋಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಇದ್ದಿರಬಹುದು. ಅಥವಾ BJPಯಿಂದ ಉಚ್ಚಾಟಿತರಾಗಿರ್ತಕ್ಕಂತಹ ಕುಮಾರಸ್ವಾಮಿ ಯತ್ನಾಳ್ ಅವರನ್ನು ಕೇಳ್ತೇನೆ ಅಂತ ಹೇಳಿದ್ರು, ಯತ್ನಾಳ್ ಹಾಕಿಲ್ಲ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಹಾಕಿಲ್ಲ. ಆ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿದು ನೇರ ವೈಫಲ್ಯ ಅಂತ ಹೇಳಕ್ ಆಗದೆ ಇರಬಹುದು. ಯಾಕೆ ಅಂತಂದ್ರೆ, ನೀವು ಇದು ಮೈತ್ರಿ ಅಭ್ಯರ್ಥಿ ಅಲ್ಲ, ಮೈತ್ರಿ ಅಭ್ಯರ್ಥಿ ಅಲ್ಲ, JDS ಅಭ್ಯರ್ಥಿ. ಮೈತ್ರಿ ಅಭ್ಯರ್ಥಿ ಆಗಿದ್ರೆ ಅವರು ಎಲ್ಲರೂ ಒಟ್ಟಾಗಿ ಮಾಡಬೇಕಾಗಿತ್ತು. BJP ನಾಯಕರ ಜೊತೆ ಮಾತುಕತೆ ಆಗಿ ಒಂದು ಒಪ್ಪಂದದಿಂದ ಇಂಥ ಅಭ್ಯರ್ಥಿ, ಒಮ್ಮತದ ಅಭ್ಯರ್ಥಿಯನ್ನು ನಮ್ಗೆ ಹಂಗಿದ್ದೆಲ್ಲ ಏನು ನಡೆದಿದ್ದೇನು ಕಾಣ್ತಾ ಇರಲಿಲ್ಲ. JDSನವರು ಮಾಡಿದ್ರು. ಆಮೇಲೆ ಕುಮಾರಸ್ವಾಮಿ ಏನು ಹೇಳಿದ್ರು, ನನಗೆ ಗೊತ್ತಿತ್ತು ಅವರು ಸೋಲ್ತಾರೆ ಅಂತ ಹೇಳಿ, ಆದರೆ ನಮ್ಮ ಪಕ್ಷದಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಹೇಗೆ ನಡೀತಾರೆ, ಏನು ನಡವಳಿಕೆ ಅನ್ನೋದನ್ನು ತಿಳ್ಕೊಬೇಕಾಗಿತ್ತು ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿಯೂ ನಾವು ನಿಲ್ಲಿಸಿದ್ವಿ ಅಂತ ಹೇಳ್ತಾರೆ. ಬಟ್ BJP ಸ್ಟ್ಯಾಂಡ್ ಏನಿತ್ತು, ಇನ್ನೊಂದು ಅಭ್ಯರ್ಥಿ ಹಾಕೋದಕ್ಕೆ BJPಯ ಸ್ಟ್ಯಾಂಡ್ ಏನಿತ್ತು ಅಂತ ಗೊತ್ತಿಲ್ವಲ್ಲ ನಮಗೆ. ಇನ್ನೂ ಒಂದು ರಾಜಕೀಯ ವಲಯದಲ್ಲಿ ಇನ್ನೂ ಒಂದು ಏನಿದೆ ಅಂತಂದರೆ, ಈ ಸಂದರ್ಭವನ್ನು ಬಳಸ್ಕೊಂಡು BJP ಒಳಗಡೆ ಇರುವ ಅತೃಪ್ತರೇ ಕುಮಾರಸ್ವಾಮಿ ಮೇಲೆ ಪ್ರೆಷರ್ ಹಾಕಿ ಇನ್ನೊಂದು ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ. ಯಾಕೆ ಅಂತಂದರೆ, ನಾಯಕತ್ವ ಬದಲಾವಣೆ ಮಾಡಬೇಕಾಗಿದೆ ಅವರಿಗೆ, BJPಯಲ್ಲಿ ನಾಯಕತ್ವ ಬದಲಾವಣೆ ಮಾಡಬೇಕಾಗಿದೆ ಅನ್ನುವ ಮಾತುಗಳನ್ನು ಕೂಡ ಹೇಳ್ತಾರೆ. ಅದು ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಾಗಲ್ಲ. ಯಾಕಂದರೆ ದುಡ್ಡು ಕೊಟ್ಟವನು ತಗೊಂಡವನು ಇಬ್ಬರೇ ಹೇಳಬೇಕು, ಬೇರೆ ಯಾರು ಕೇಳಕ್ಕಾಗಲ್ಲ. ಆದರೆ ಎಲ್ಲರೂ ಆತ್ಮಸಾಕ್ಷಿಯಿಂದ ಮತ ಹಾಕಿದ್ದೀವಿ ಅಂತ ಹೇಳ್ತಾರೆ. ಯಾರೋ ಒಂದು 4-5 ಜನ ಆತ್ಮಸಾಕ್ಷಿ ಬಿಟ್ಟು ಮತ ಹಾಕಿದವರು ಇದ್ದಾರಲ್ವ ಅದರೊಳಗೆ, ಆತ್ಮಸಾಕ್ಷಿ ಅದು ಆತ್ಮಸಾಕ್ಷಿ.
ಇನ್ನೊಂದೇನು ಅಂತಂದ್ರೆ ಅವರು ಯಾವಾಗ ಅದು ಗೊತ್ತಾಗುತ್ತೆ ಅಂತ ಕೇಳಿದ್ರೆ 28 ಚುನಾವಣೆ ಬರುತ್ತೆ, ಚುನಾವಣೆಯಲ್ಲಿ ಅಲ್ಲಿವರೆಗೆ ಗೊತ್ತಾಗಿಲ್ಲ. ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಎಲ್ಲಿವರೆಗೆ ನೀವು ಇದನ್ನೇನು ನಾವು ಕ್ರಮ ಕೈಗೊಳ್ತೀವಿ, ಏನ್ ಕ್ರಮ ಕೈಗೊಳ್ತೀರಿ? ಕ್ರಮ ಕೈಗೊಳ್ಳಿಕ್ಕೆ ಏನಿದೆ? ಆಧಾರ ಇಲ್ಲ, ಗುಪ್ತ ಮತದಾನ ಆಗಿದೆ, ಗೌಪ್ಯ ಮತದಾನ ಅದು ಆಗಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿದೆ ಇವನು ಕಳ್ತನ ಮಾಡಿದೇನೆ, ಇವನು ಕಳ್ತನ ಮಾಡಿದೇನೆ ಅಂತ ಗೊತ್ತಿದೆ. ಅದ್ರ ಆಧಾರ ಇಲ್ಲದೆ ಇರೋದ್ರಿಂದಾಗಿ 28 ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಯಾರಿಗೂ ಟಿಕೆಟ್ ಕೊಡದೆ ಹೋದ್ರೆ ಅಥವಾ ಇವ್ರು ಇನ್ನೂ ಅದೇ ಪಕ್ಷದಲ್ಲಿ ಇದ್ರೆ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಿದ್ರೆ ಅವಾಗ ಗೊತ್ತಾಗ್ಬಿಡುತ್ತೆ ಯಾರು ಏನು ಅಂತೇಳಿ. ಅದರಿಂದಾಗಿ ರಾಜಕೀಯವಾಗಿ ಬಹಳ ಏನೋ ವ್ಯತ್ಯಾಸ ಆಗಲ್ಲ. ಯಾವುದೋ ಒಂದು ಕಲ್ಲು ಹೊಡಿಬೇಕಾದ್ರೆ ಒಂದು ಗುರಿ ಇರಬೇಕಲ್ಲ. ಈಗ ಕುಮಾರಸ್ವಾಮಿಗೆ ಒಂದು ಗುರಿ ಇತ್ತು ಅಂತ ಅನ್ಸುತ್ತೆ ನನಗೆ. ಏನೋ ಒಂದು ಗುರಿ ಇಟ್ಕೊಂಡೇನೆ ಅವ್ರು ಆ ಕೆಲಸ ಮಾಡ್ತಾರೆ ಅಂತ. ಕುಮಾರಸ್ವಾಮಿಯ ಗುರಿ ಒಂದು, ತಮ್ಮ ಪಕ್ಷದ ಶಾಸಕರು ನಮ್ಮ ಮೇಲೆ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ ಅನ್ನೋದು ಒಂದು ನೋಡೋದಾಗಿತ್ತು. ಇನ್ನೊಂದು ಬಿಜೆಪಿ ಮಿತ್ರರು ಮೈತ್ರಿಯ ಮೇಲೆ ಎಷ್ಟು ಮಿತ್ರತ್ವದ ಪ್ರಶ್ನೆ ಕೂಡ ಇತ್ತು ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕಾಗಿದೆ. ನೀವು JDS ಮತ್ತು ಬಿಜೆಪಿಯಿಂದ ಅಡ್ಡ ಮತದಾನ ಆಗಿರೋದಕ್ಕೆ ಬಿಜೆಪಿಯಿಂದ 7, JDS ಇಂದ 4 GT ದೇವೇಗೌಡರು ಸೇರಿದ್ರೆ ಅಂತ ಅಂದ್ಕೊಳ್ಳೋಣ. ವಿಚಿತ್ರ ಏನು ಅಂದ್ರೆ ಕಾಂಗ್ರೆಸ್ ಇಂದನೂ ಒಂದು ಮತ ಅಡ್ಡ ಅಲ್ಲ, ಅದು ಒಡಕು ಮತ ಆಗಿದೆ. ಯಾಕೆಂದ್ರೆ ಕಾಂಗ್ರೆಸ್ನ 400 ಅಭ್ಯರ್ಥಿಗಳಿಗೆ ತಲಾ 30 ಹಂಚಿಕೆ ಮಾಡಲಾಗಿತ್ತು. ಆದ್ರೆ PV ಮೋಹನ್ ಅವರಿಗೆ 29 ಮತ ಮಾತ್ರ ಬರ್ತದೆ. ಇನ್ನೊಂದು ಮತ ಎಲ್ಲೋಯ್ತು? ಅದನ್ನು ಕೂಡ ವಿನಯ್ ಕಾರ್ತಿಕ್ ಅವರು ತಗೊಂಡಿದ್ದಾರೆ. ಯಾಕೆಂದ್ರೆ ವಿನಯ್ ಕಾರ್ತಿಕ್ ಯಾರ ಲೆಕ್ಕಕ್ಕೂ ಬಾರದ ರೀತಿ 32 ಮತಗಳನ್ನು ಗೆಲ್ತಾರೆ. KPCC ಅಧ್ಯಕ್ಷರು 30 ಮತ ತಗೊಳ್ತಾರೆ, ವಿನಯ್ ಕಾರ್ತಿಕ್ ಅವರು 32 ಮತ ತಗೊಳ್ತಾರೆ. ಈ ರೀತಿಯ ಸನ್ನಿವೇಶಗಳು ಹಿಂದೆ ಕೂಡ ಆಗಿದ್ದಾವೆ. ರಾಜ್ಯಸಭೆ ಚುನಾವಣೆಯಲ್ಲಿ ಈಗೇನೆ ಅಧಿಕೃತ ಅಭ್ಯರ್ಥಿಗಿಂತ ಬೇರೆಯವರು ಜಾಸ್ತಿ ಮತ ತಗೊಂಡು ಗೆದ್ದಿರುವ ಉದಾಹರಣೆಗಳು ಕರ್ನಾಟಕದಲ್ಲೇ ನಡೆದಿದೆ. ಹಂಗಾಗಿ ಅದು ಇದಲ್ಲ. ಆದ್ರೆ ವಿಚಾರ ಮಾಡಬೇಕಾಗಿದ್ದು ಕಾಂಗ್ರೆಸ್ನವರಲ್ಲಿ ಯಾವ ಒಂದು ಓಟನ್ನು ಯಾರಿಗೆ ಹಾಕಿದ್ದಾರೆ. ನಾವು ಲೆಕ್ಕಾಚಾರದಲ್ಲಿ ವಿನಯ್ ಕಾರ್ತಿಕ್ ಹಾಕಿರ್ಬೋದು ಅಂತ ಹೇಳ್ಬೋದು. ನಾನು ಹೇಳೋದು ಅವರು ಬಿಜೆಪಿ ಅಭ್ಯರ್ಥಿಗೂ ಹಾಕಿರ್ಬೋದು. ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಿನ್ನೆ ನಿತಿನ್ ನವೀನ್ ಅವ್ರನ್ನ ಭೇಟಿಯಾದಂತಹ ವಿಜೇಂದ್ರ ಮತ್ತು ಅಶೋಕ್ ನಮ್ಮಿಂದ 3 ಮಾತ್ರ ಹೋಗಿದೆ ಅಂತ, 3 ಮತ ಮಾತ್ರ ಹೋಗಿದೆ ಅಂತ. ಹಂಗಾರೆ ಉಳಿದ ಮತ ಯಾರಿಗೆ ವಿನಯ್ ಕಾರ್ತಿಕ್ ಬಂತು? ಅಥವಾ ಗೋವಿಂದ ರಾಜ್ JDS ನವ್ರಿಗೆ 14 ಮತ ಪಕ್ಕ, 3 ಮತ 4 ಮತ ಮೈನಸ್ ಆದ್ರೆ 14 ಮತ ಬರಬೇಕು. JDS ನವರೆಲ್ಲ ಕಾಂಗ್ರೆಸ್ಸಿಗೆ ಹಾಕಿ ಅಥವಾ ಬಿಜೆಪಿಗೆ ಹಾಕಿ ಹೆಂಗಾಗಿದೆ ಗೊತ್ತಾಗ್ತಾ ಇಲ್ಲ. ಇವಾಗ ಅದೇ ಸರ್ ಒಂದು ಮಾತು ಹೇಳಿದ್ರು, BJP ನಾಯಕತ್ವದ ಬಗ್ಗೆ ಏನು ಪ್ರಶ್ನೆಗಳಿದ್ವು, ಅವ್ರ ಬಗ್ಗೆ ಅಸಮಾಧಾನ ಇತ್ತು, ಅವರು ಕುಮಾರಸ್ವಾಮಿ ಅವ್ರಿಗೆ ಹೇಳಿ ನಿಲ್ಲಿಸಿರೋ ಸಾಧ್ಯತೆ ಇದೆ ಅಂತ. ಅದು ಪರಿಣಾಮ ಯಶಸ್ವಿ ಆಗಿದೆ ಅನಿಸುತ್ತೆ. ಏನಂದರೆ ಫೇಲ್ಯೂರ್ ಆಗಿದ್ದಾರೆ. ಇದು ರಾಜ್ಯ BJP ನಾಯಕತ್ವದ ಮೇಲೆ ಪರಿಣಾಮ ಆಗ್ಬೋದು ಅಥವಾ BJP ನಾಯಕತ್ವ ಬದಲಾಗೋ ಸಾಧ್ಯತೆ ಇದೆ ಅಂತ ಹೇಳ್ತೀರಾ? ಅದೇ ಅನೇಕ ದಿನಗಳಿಂದ, ಈಗ ರವೀಂದ್ರ ಭಟ್ರು ಹೇಳಿದಾಗೆ ಕರ್ನಾಟಕದಲ್ಲಿ ಅನೇಕ ದಿನಗಳಿಂದ ಒಂದು ವಿರೋಧ ಪಕ್ಷದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರ ಬದಲಾವಣೆಯ BJPಯ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆಗಳಿದಾವು. DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ಈಗ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು, ಅವರು ಒಕ್ಕಲಿಗ ಸಮುದಾಯದ ಸೇರಿದವರು, ಸಾಮಾನ್ಯವಾಗಿ ಮುಖ್ಯಮಂತ್ರಿ ಯಾರಾಗಿರ್ತಾರೋ ಅದೇ ಸಮುದಾಯದವರನ್ನು ವಿರೋಧ ಪಕ್ಷದ ನಾಯಕರಾಗಿ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಒಂದು ಏನೋ ಹಿತಾಸಕ್ತಿಯ ಕಾರಣಕ್ಕೂ ಅಥವಾ ಸರಿಯಾಗಿ ಸಮರ್ಥನೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೂ ಬದಲಾವಣೆ ಮಾಡುವಂಥದ್ದು. ಇನ್ನು ವಿಜೇಂದ್ರನು ಕೂಡ ಅವರ ಪಕ್ಷದಲ್ಲೇ, ಉದಾಹರಣೆಗೆ ಕುಮಾರ್ ಬಂಗಾರಪ್ಪ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, BP ಹರೀಶ್ ಇರ್ಬೋದು, ಈ ಥರ ಒಂದು ದೊಡ್ಡ ಗುಂಪು ವಿಜೇಂದ್ರನ ವಿರುದ್ಧ ಇದೆ. ಅದು ಒಂದು ವಿಜೇಂದ್ರ ಮತ್ತು ಅಶೋಕ್ ಅವರ ಸ್ಥಾನದ ಮೇಲೆ ನೀವು ಹೇಳುವ ಹೆಸರುಗಳು ಈಗ ಆಲ್ರೆಡಿ ಗೊತ್ತಿರೋರು. ಈಗ ಗೊತ್ತಿಲ್ಲದೆ ಇರುವ ಇನ್ನೊಂದು ದೊಡ್ಡ ಪಟ್ಟಿ ಇರಬೇಕಲ್ಲ. ದೊಡ್ಡ ಪಟ್ಟಿ ಇದೆ. ಅವರು ಅಧಿಕೃತವಾಗಿ ನಾವು ವಿಜೇಂದ್ರನ ವಿರುದ್ಧ ಅಂತ ಹೇಳಿ ಮಾತಾಡದೇ ಇರ್ಬೋದು, ಆದ್ರೂ ಒಳಗಡೆ ಇರ್ಬೋದು, ಅಸಮಾಧಾನ ಇದ್ದೇ ಇರ್ಬೋದು. ಮಾತಾಡ್ತಾ ಇರುವವರು ಅಥವಾ ಅವರವರೊಳಗೆ ವಿರೋಧವನ್ನು ಪೈಪೋಟಿ ಕೂಡ ಇರ್ಬೋದು. ಯಾಕೆಂದ್ರೆ ನಿನ್ನೆ ಅದನ್ನು ಪೂರಕವಾಗಿ ಹೇಳೋದಾದ್ರೆ, ಈಗ ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂತಹ ಕಾಂಗ್ರೆಸ್ಗೆ ಮತ ಹಾಕಿದ್ದು ಎಸ್ ಟಿ ಸೋಮಶೇಖರ್, ಶೋಭಾ ಕರಂದ್ಲಾಜೆ ಅವರೇ ಇದರ ಹಿಂದೆ ಇರೋದು ಅಂತ. ನೀವು ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ಮಾಡಬೇಕಾದವರು ಶಾಸಕರಲ್ಲ, ಶೋಭಾ ಕರಂದ್ಲಾಜೆ ಮಾಡಬೇಕು ಅನ್ನುವಂತ ಗೊತ್ತಿಲ್ಲ. ಶೋಭಾ ಕರಂದ್ಲಾಜೆ ಯಾಕಂದ್ರೆ ಅವ್ರು ಅದು ಇನ್ನೊಂದು ಮಾತು ಅಂದಿದ್ದಾರೆ, ಅವರಿಗೆ ಅಶೋಕ್ ಅವರು ಕಂಡ್ರು ಆಗಲ್ಲ, ವಿಜೇಂದ್ರ ಕಂಡ್ರು ಆಗೋದಿಲ್ಲ, ಅದು ಇರ್ಬೋದು ಅನ್ನೋ. ಆದ್ರೆ ಒಟ್ಟಾರೆ ವಿರೋಧ ಪಕ್ಷದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರ ಒಂದು ಕುರ್ಚಿ ಇದೆಯಲ್ಲ, ಅದು ಒಂದು ಅಲ್ಲಾಡುವ ಹಂತಕ್ಕೆ ಬಂದಿದೆ. ಯಾಕೆಂದರೆ ಖಚಿತ ಮಾಹಿತಿಯ ಪ್ರಕಾರ ಮೊನ್ನೆ ನಿತಿನ್ ನವೀನ್ ಅವರು ಬಹಳ ಸ್ಪಷ್ಟವಾಗಿ ಒಂದೇ ಮಾತನ್ನು ಹೇಳಿ ಕಳಿಸಿರುವಂಥದ್ದು, ನೀವಿಬ್ಬರೇ ಇದಕ್ಕೆ ಹೊಣೆ. ಅಂದ್ರೆ ಹೊಣೆ ಆದವರು ತಲದಂಡ ಯಾರದಾಗಬೇಕು? ಶಾಸಕರನ್ನು ಹಿಡಿದಿಟ್ಕೊಳ್ಳುವ ಕೆಲಸ ಯಾರದ್ದು? ಶಾಸಕಾಂಗ ಪಕ್ಷದ ನಾಯಕನದ್ದು, ಇಲ್ಲ ರಾಜ್ಯಾಧ್ಯಕ್ಷರ. ನೀವಿಬ್ರು ಅದನ್ನು ಮಾಡದೇನೆ
ಕುದುರೆ ವ್ಯಾಪಾರ ಮಾಡಿದ್ರು ಡಿ ಕೆ ಶಿವಕುಮಾರ್, ಕುದುರೆ ವ್ಯಾಪಾರ ಮಾಡಿದ್ರು ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಅರ್ಥ ಇಲ್ಲ. ನಿಮ್ಮ ಶಾಸಕರನ್ನ ಎಷ್ಟು ವಿಶ್ವಾಸಕ್ಕೆ ಇಟ್ಕೊಂಡಿದ್ದೀರಿ ಅನ್ನೋದು ಮುಖ್ಯ. ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ಒಂದು ನನ್ನ ಪಕ್ಷದ ಶಾಸಕರು ಮಾತ್ರ ಅಲ್ಲ, ಎದುರಾಳಿ ಪಕ್ಷದ ಶಾಸಕರು ಕೂಡ ಈಗ ಕಾಂಗ್ರೆಸ್ ಮೇಲೆ ವಿಶ್ವಾಸವನ್ನ ತೋರಿಸ್ತಾ ಇದ್ದಾರೆ. ನಮ್ಮ ಪಕ್ಷದ ಅಥವಾ ನಮ್ಮ ಸರ್ಕಾರದ ಮೇಲೆ ಅಷ್ಟು ವಿಶ್ವಾಸ ಬೇರೆ ಪಕ್ಷದ ಶಾಸಕರಿಗಿದೆ ಅಂತ. ಆ ವಿಶ್ವಾಸ ನಾನು ಭಾವಿ ಮುಖ್ಯಮಂತ್ರಿ ಅಂತ ಹೇಳಿಸಿಕೊಳ್ಳುವಂತಹ ವಿಜೇಂದ್ರ ಅವರಿಗಿರ್ಬೋದು ಅಥವಾ ಅಶೋಕ್ ಅವರಿಗಿರ್ಬೇಕಲ್ವಾ. ನೀವು ಇರೋ 64 ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋಕ್ಕಾಗಲ್ಲ ಅಂದರೆ ನೀವು 136 ಬಂದ್ರೆ ಏನು ಮಾಡ್ತೀರಿ? ಇವಾಗ ಡಿ ಕೆ ಶಿವಕುಮಾರ್ ಅವರು ಇವಾಗ ಕಾಂಗ್ರೆಸ್ಸಲ್ಲೇ ಒಂದು ಮಾತಿತ್ತು, ಏನು ನಮ್ಮ ಎಷ್ಟು ಶಾಸಕರ ಬೆಂಬಲ ಇದೆಯೋ ಅಷ್ಟಕ್ಕೆ 4 ಅಭ್ಯರ್ಥಿಗಳು ನಿಲ್ಲಿಸ್ಬೇಕು ಅಂತ. ಅವ್ರು ಆದ್ರೂ 5ನೇ ಅಭ್ಯರ್ಥಿ ನಿಲ್ಲಿಸಿದ್ದಾರೆ. ಇದು ಮತ್ತು ಅದು ಗೆಲ್ಲಿಸ್ಕೊಂಡು ಬಂದರು. ಇದು ಅವ್ರಿಗೆ ಯಾವ ರೀತಿ ಪ್ಲಸ್ ಆಗ್ಬೋದು ಮುಂದೆ ಅವರು ರಾಜಕೀಯದ ಪಕ್ಷದ ಒಳಗೆ ಆಗಲಿ ಅಥವಾ ಪಕ್ಷದ ಹೊರಗೆ ಆಗಲಿ ಯಾವ ರೀತಿ ಪ್ಲಸ್ ಆಗ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ ಈ ಬೆಳವಣಿಗೆ ಮತ್ತು ಈ ಗೆಲುವು? ಅಲ್ಲ, ಪ್ಲಸ್ ಆಗೇ ಆಗುತ್ತೆ. ಯಾಕೆಂದರೆ ಅದರೊಳಗೆ ಸಿದ್ಧಹಸ್ತರು ಡಿ ಕೆ ಶಿವಕುಮಾರ್ ಹಿಂದೆ ಕೂಡ ಅಂಥ ಪ್ರಯೋಗಗಳನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಕರ್ನಾಟಕದಲ್ಲಿ ಒಂದೇ ಇಲ್ಲ, ಬೇರೆ ಕಡೆ ಎಲ್ಲರೂ ಸಮಸ್ಯೆ ಬಂದರು ಅವ್ರು ಇಲ್ಲಿ ಇಟ್ಟುಕೊಂಡು ಟ್ರಬಲ್ ಶೂಟರು ಅಹಮದ್ ಪಟೇಲ್ ಚುನಾವಣೆಯಲ್ಲೆಲ್ಲ ನೋಡಿದ್ದೀವಿ ನಾವು ಏನು ಮಾಡ್ತಾರೆ ಅಂತೇಳಿ. ಅದ್ರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಕಣಕ್ಕೆ ಇಳಿದಿದ್ದಾರೆ ಅಂತಂದ್ರೆ ಅವ್ರು ಏನೋ ಒಂದು ತಂತ್ರಗಾರಿಕೆ ಮಾಡ್ತಾರೆ ಅನ್ನೋದು. ಇಲ್ಲಿ ಅವ್ರು ಗೆಲ್ತಾರೆ ಅನ್ನೋದಕ್ಕಿಂತ ಯಾರು ವಿಫಲರಾದರು ಅನ್ನೋದು ಮುಖ್ಯ. ಅವ್ರು ಗೆಲ್ತಾರೆ ಅನ್ನೋದು, ಇವ್ರು ವಿಫಲರಾಗಿದ್ರಿಂದ ಅವ್ರು ಗೆದ್ದಿದ್ದಲ್ವಾ, ಇಲ್ಲಿ ಆದ್ರೂ ಗೆಲ್ತಿರ್ಲಿಲ್ಲ. ಇವಾಗ ಅಸಮಾಧಾನ ಅನ್ನೋದಿದೆ, ವಿಫಲರಾದ್ರು ಅಂದ್ರೆ ಅಸಮಾಧಾನ. ಈಗ ಒಂದು 32 ಓಟ್ ತಗೊಳ್ಳದೇನೋ ಕೂಡ ಅವ್ರು 28 ಓಟ್ ತಗೊಂಡು ಗೆಲ್ಲುವ ಸಾಧ್ಯತೆ ಇತ್ತು. ಯಾರಿಗೆ? ವಿನಯ್ ಕಾರ್ತಿಕ್ಗೆ. ಅಷ್ಟು ಓಟ್ಗಳು ಹತ್ರ ಇದ್ದು. ಈಗ ಏನು ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಜಿ ಟಿ ದೇವೇಗೌಡರು 3 ಜನ ಓಟು, ಮತ್ತು ಏನು ಪಕ್ಷೇತರರು ಏನು ಬೆಂಬಲ ಇದ್ದಾರೆ, ಲತಾ ಮಲ್ಲಿಕಾರ್ಜುನ ಇರ್ಬೋದು, ಪುಟ್ಟಸ್ವಾಮಿ ಗೌಡ ಇರ್ಬೋದು, ದರ್ಶನ್ ಪುಟ್ಟಣಿಗೆ, ಇಷ್ಟು ಓಟ್ ಬಂದರೆ ವಿನಯ್ ಕಾರ್ತಿಕ್ ಗೆಲ್ತಿದ್ರು. ಇದು ವಿನಯ್ ಕಾರ್ತಿಕ್ಗೆ ಬಂದ ಅಡಿಷನಲ್ ಹೆಚ್ಚುವರಿ ಓಟು 28ರಿಂದ 4 ಓಟ್ ಹೆಚ್ಚುವರಿಯಾಗಿ ಬಂದಿತ್ತು. ಬೇಕೇ ಇರಲಿಲ್ಲ, ಹಂಗೆ ಗೆಲ್ಸ್ಕೋಬೋದಿತ್ತು ಅವರು. ಯಾರೋ ಬಿಜೆಪಿ ಉಚ್ಚಾಟಿತ ಶಾಸಕರ ಬೆಂಬಲ ಇಟ್ಕೊಂಡು ಗೆಲ್ಬೋದಿತ್ತು. ಇದು ಕೂಡ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದು ಇವರಿಗೆ ಮುಖಭಂಗ ಮಾಡಬೇಕು ಅನ್ನುವಂಥದ್ದು ಅವರಿಗೆ ಮುಖಭಂಗ ಆಗಿದೆ ಇವತ್ತು ಬಿಜೆಪಿ ಅವರಿಗೆ ಮತ್ತು JDS-ನವರಿಗೆ. ಕುಮಾರಸ್ವಾಮಿ ಒಪ್ಕೊಳ್ತಾ ಇಲ್ಲ, ನಂದೇನು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಬಿಜೆಪಿಯಲ್ಲಿ ಅಸಮಾಧಾನ ಅಂತ ಶಾಸಕರು ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಅದು ಯಾರ ವಿರುದ್ಧದ ಅಸಮಾಧಾನ ಅಂದ್ರೆ ರಾಜ್ಯ ನಾಯಕತ್ವದ ವಿರುದ್ಧನ, ಕೇಂದ್ರ ನಾಯಕತ್ವದ ವಿರುದ್ಧ ಅಂತಂದ್ರೆ ಪ್ರಶ್ನೆ ಬರಲ್ಲ ಇದ್ರೊಳಗೆ. ಒಂದು ಅವರು ಅಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನೋದು ಮೊದಲಿಂದ ಇತ್ತು ಹೈಕಮಾಂಡ್ ಮೇಲೆ. ಅದೇ ಈಗ ಮೊದಲಿಂದ ಇತ್ತು, ಈಗ ಒಂದು ಕಾರಣ ಸಿಕ್ತು, ಅಧಿಕೃತವಾಗಿ ಒಂದು ಕಾರಣ ಸಿಕ್ತು. ಆಮೇಲೆ ಒಳ ಜಗಳ ಇನ್ನೊಂದಿಷ್ಟು ಜಾಸ್ತಿ ಆಗ್ಬೋದು ಬಿಜೆಪಿನಲ್ಲಿ. ಆಮೇಲೆ ಮೈತ್ರಿ ಬಗ್ಗೆ ಒಂದಿಷ್ಟು ಹೊಡೆದಾಟಗಳು ಇವು ಎಲ್ಲ ನಡೀಬೋದು ಇನ್ನು ಸ್ವಲ್ಪ ದಿವಸದಲ್ಲಿ. ಬಟ್ ಮೈತ್ರಿಯನ್ನು ಡಿಸೈಡ್ ಮಾಡುವವರು ಕರ್ನಾಟಕದ ಬಿಜೆಪಿ ನಾಯಕರು ಅಲ್ಲದೆ ಇರೋದ್ರಿಂದಾಗಿ ಕುಮಾರಸ್ವಾಮಿ ಧೈರ್ಯವಾಗಿದ್ದಾರೆ, ಅವ್ರಿಗೇನೂ ಇದಿಲ್ಲ. ಆದರೆ ಬಿಜೆಪಿಯ ಒಳಗಡೆ ಇರುವ ಅವ್ರ ಬಗ್ಗೆ ಅಸಮಾಧಾನಗಳಿದಾವಲ್ಲ, ವಿಜೇಂದ್ರನ್ ಬಗ್ಗೆ ಇರ್ಬೋದು, ಅಶೋಕ್ ಬಗ್ಗೆ ಇರ್ಬೋದು, ನಾಯಕತ್ವದ ಬಗ್ಗೆ. ಯಾಕೆಂದರೆ ಇದು ಕಂಪ್ಲೀಟ್ಲಿ ನಾಯಕತ್ವದ ಫೇಲ್ಯೂರ್ ಅನ್ನೋದನ್ನೇ ತೋರಿಸುತ್ತೆ. ಅವ್ರ ಪಕ್ಷದ ಇವ್ರನ್ನ ಇಟ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತೇಳಿ. ಹಾಗಾಗಿ ಹೊಣೆಗಾರರು ಈಗ ರಾಷ್ಟ್ರೀಯ ಅಧ್ಯಕ್ಷರು ಹಂಗೆ ಹೇಳಿದ್ರೆ ಅದು ಸರಿಯಾದ ಇದು, ನೀವು ಇಟ್ಕೋಬೇಕಾಗಿತ್ತು ಅಂತೇಳಿ. ಹಂಗಾಗಿ ಇನ್ನಷ್ಟು ಒತ್ತಡ ಜಾಸ್ತಿ ಆಗ್ಬೋದು ಅವ್ರ ಮೇಲೆ ಅಂತ, ವಿಜೇಂದ್ರನ್ ಮೇಲೆ, ಅಶೋಕ್ ಮೇಲೆ. ಆಮೇಲೆ ಆಗಲೇ ಜಗದೀಶ್ ಹೇಳಿದಾಗೇನೆ ಸರ್ಕಾರ ಬದಲಾದಾಗ ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಬದಲಾಗಿದ್ದಾರೆ. ಅವಾಗ ಲೆಕ್ಕಾಚಾರಗಳು ಕೂಡ ಚೇಂಜ್ ಆಗೇ ಆಗ್ತವೆ. ಆ ಕಾರಣಕ್ಕಾಗಿ ಇವರು ಬದಲಾಗ್ತಾರೆ. ಇದೊಂದು ಅವಕಾಶ ಇಟ್ಟುಕೊಂಡು ಚೇಂಜ್ ಮಾಡಬಹುದು ಅಂತ. ಕೆಲವು ದೂರಗಾಮಿ ಕಾರಣ ಇರ್ತವೆ, ಕೆಲವು ತಕ್ಷಣದ ಕಾರಣ ಇರ್ತವೆ. ಯುದ್ಧದ ಸಂದರ್ಭದಲ್ಲಿ ಈ ತಕ್ಷಣದ ಕಾರಣ ಬದಲಾವಣೆ ಮಾಡೋದಕ್ಕೆ ಸುಮಾರು ಕಾರಣ. ಈಗ ನಾವು ವಿಧಾನಸಭಾ ಅಧಿವೇಶನದ ಅವಧಿಯಲ್ಲಿ ನೋಡ್ತಾ ಇದ್ವಿ, ಅಶೋಕ್ ಮತ್ತು ಅಲ್ಲಿರ್ತಕ್ಕಂಥ ಶಾಸಕರಿಗೂ ಒಂದು ಸಂವಹನವೇ ಸಾಧ್ಯ ಆಗ್ತಾ ಇರಲಿಲ್ಲ. ಇವರೊಂದು ಯಾವ ಚರ್ಚೆ ಮಾಡ್ರೆ ಅವರೊಂದು ಯಾವ ಚರ್ಚೆ ಮಾಡ್ತಾ ಇದ್ರು, ವಿಜೇಂದ್ರ ಯಾವುದೋ ಇನ್ನೊಂದು ಮಾಡ್ತಾ ಇದ್ರು. ಶಾಸಕರ ನಡುವೆ ಈಗ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನ ಪರವಾಗಿ ನಿಲ್ತಿದ್ರಲ್ಲ ಆ ಮುಖ್ಯಮಂತ್ರಿಯಾಗಿ, ಈಗ ಕಳೆದ 3 ವರ್ಷಗಳಿಂದ ನಡೆದ ಅಧಿವೇಶನದಲ್ಲಿ ಬಿಜೆಪಿ ಪ್ರತಿಪಕ್ಷವಾಗಿ ಹೀನಾಯ ಸೋಲನ್ನು ಕಂಡಿದೆ ಅಂತ ಹೇಳೋದಕ್ಕೆ ಯಾವುದೇ ಅನುಮಾನ ಬೇಡ. ಅದಕ್ಕೆ ವಿಜೇಂದ್ರ ಕಾರಣವೋ ಅಥವಾ ಅಶೋಕ್ ಕಾರಣವೋ ಅಂತ ಅವರ ಪಕ್ಷದ ವರಿಷ್ಠ ತೀರ್ಮಾನ ಮಾಡಬೇಕು, ವಿನಃ ನಾವಲ್ಲ. ಒಂದು ತತ್ಕ್ಷಣದ ಕಾರಣಕ್ಕೆ ಇಲ್ಲಿ ಮುಖ್ಯವಾಗಿ ಏನಾಗಿತ್ತು, ಯಡಿಯೂರಪ್ಪನವರು ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾಗ ಅಥವಾ ಅಧ್ಯಕ್ಷರಾಗಿದ್ದಾಗ ಶಾಸಕರನ್ನು ನಿರಂತರವಾಗಿ ಭೇಟಿಗೆ ಸಮಯವನ್ನು ಮೀಸಲಿಡ್ತಾ ಇದ್ರು. ಈಗಿನ ಅವರಿಗೆ ಆ ಥರದ ಒಂದು ಏನು
ಏನು ಹೇಳ್ಬೋದು, ಆ ಥರ ಒಂದು ಅಭ್ಯಾಸ ಇಲ್ಲ ಅನ್ನುವಂಥದ್ದು ಶಾಸಕರ ಆರೋಪಗಳು. ನಮ್ಮ ಕೈಗೆ ಸಿಗೋದಿಲ್ಲ ರಾಜ್ಯಾಧ್ಯಕ್ಷರು. JDS ಅಲ್ಲಿ ಕೂಡ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ, ಅವ್ರಿಗೆ ಬೇರೆ ಬೇರೆ ರಾಜ್ಯದ ಹಂಚಿಕೆಯನ್ನ ಪ್ರಧಾನಮಂತ್ರಿಯವರ ಕಚೇರಿ JDS ಅವ್ರಿಗೆ ಬೇಕಾಗಿ ಅವ್ರು ಸಿಗಲ್ಲ ಅನ್ನೋದು ಇದೆ. ಈಗ ಕರಮ ನಾಯಕ್ ಇರ್ಬೋದು, ಬೇರೆ ಬೇರೆಯವರೆಲ್ಲ ನಮ್ಮ ಮುಖ್ಯಮಂತ್ರಿ ಶಾಸಕರನ್ನ ಭೇಟಿ ಮಾಡಕ್ಕೆ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಲ್ಲ ಅವರು, ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಕ್ಕೆ ಹೋದ್ರೆ ಅವ್ರು ಸಿಗಲ್ಲ ಅನ್ನೋ ಥರ ಅಸಮಾಧಾನಗಳನ್ನು ಅನೇಕ ಶಾಸಕರು ಹೇಳ್ಕೊಂಡಿದ್ರು. ಮುಖ್ಯವಾಗಿ ಶಾಸಕರನ್ನ ನಿರಂತರವಾಗಿ ಈಗ ಅನುದಾನ ಸಿಗೋದಿಲ್ಲ, ರವೀಂದ್ರ ಭಟ್ರು ಹೇಳಿದ್ರು ಅನುದಾನಕ್ಕಾಗಿ ಹೋಗಿರಬಹುದು ಅಂತ. ಒಬ್ಬ ವಿರೋಧ ಪಕ್ಷದ ನಾಯಕನ ಕೆಲಸ ಏನು ಅಂತಂದರೆ, ತಮ್ಮ ಶಾಸಕರಿಗೆ ಸರ್ಕಾರದಿಂದ ಸಿಗಬೇಕಾದಂತಹ, ಸಾಂವಿಧಾನಿಕವಾಗಿ ಸಿಗಬೇಕಾದಂತಹ ಅನುದಾನವನ್ನು ಕೊಡಿಸುವಂಥದ್ದು ಅವ್ರ ಕೆಲಸ. ಸರ್ಕಾರದ ವಿರುದ್ಧ ಅವರು ಆ ಥರದ ಒಂದು ಯುದ್ಧವನ್ನು, ನಾನು ಯುದ್ಧ ಅಂದರೆ ಯುದ್ಧ ಅಲ್ಲ, ಅದರ ಸಂಘರ್ಷದ ಹಾದಿಯನ್ನು ತೆಗೆದುಕೊಂಡಾಗ ಮಾತ್ರ ಅವರೊಬ್ಬ ಸಮರ್ಥ ನಾಯಕರಾಗ್ತಾರೆ. ಅದು ಕೂಡ ಶಾಸಕರ ಅಸಮಾಧಾನ. ಇವಾಗ ಅನುದಾನದ ಪ್ರಶ್ನೆ ಎತ್ತಿದ್ರು. ಇವಾಗ ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಮಾಡಿದವ್ರಿಗೆ ಗೊತ್ತಿರುತ್ತೆ. ಇನ್ನು ನಾವು ಮಾಡಿರೋದು ಮುಂದಿನ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡೋದಾಗ್ಲಿ ಅವೆಲ್ಲ ಆಮಿಷಗಳು ಒಡ್ಡಿರ್ಬೋದು. ಮತ್ತೆ ಇದೇ ಪರಿಸ್ಥಿತಿ ಇದು ಮುಂದಿನ ಬಂಡಾಯಕ್ಕೆ ಅಥವಾ ಅವ್ರ ಪಕ್ಷದಿಂದ ಹೊರಬರೋದಕ್ಕೂ ಮುಂದೆ ಕಾರಣ ಆಗ್ಬೋದಾ ಅಂತ. ಅದೇ ನಾನು ಹೇಳಿದ್ದೆ, 28ರ ಚುನಾವಣೆ ಹೊತ್ತಿಗೆ ಹೀಗೆ ಯಾರ್ಯಾರು ಬೇಲಿಯಿಂದ ಒಂದು ಕಾಲ ಆ ಕಡೆ ಇಟ್ಟಿದ್ದಾರೆ ಅವ್ರು ಎರಡೂ ಕಾಲ ಆ ಕಡೆ ಇರ್ತಾರೆ ಅಷ್ಟೇ. ಅದರೊಳಗೆ ಇದಕ್ಕೆ ನಿದರ್ಶನ ಆಗಲೇ ರವೀಂದ್ರ ಭಟ್ರು ಹೇಳಿದ್ರು, ಹಿಂದೆಲ್ಲ ಈ ಥರದ ನಿದರ್ಶನಗಳಿದಾವೆ ಅಂತ. 1999ರಲ್ಲಿ ಎಸ್ ಎನ್ ಕೃಷ್ಣ ಅವರು KPCC ಅಧ್ಯಕ್ಷರಾಗಿ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಆ ಚುನಾವಣೆ ಪೂರ್ವದಲ್ಲಿ ಸುಮಾರು 8 ರಿಂದ 9 ಜನ BJPಯಿಂದ, ಆ ಕಾಲದಲ್ಲಿ ಈಗ ಏನು ಮಂಜು ಇದ್ದಾರಲ್ಲ JDS ಶಾಸಕರು, ಭಾರತಿ ಶಂಕರ್, ಈ ಥರ ಸುಮಾರು 7 ರಿಂದ 8 ಜನನ್ನ ಬೇರೆ ಪಕ್ಷಗಳಿಂದ ಕರ್ಕೊಂಡ್ಬರ್ತಾರೆ. ಕೊನೆಯ ಹೊತ್ತಿಗೆ ಸಿದ್ದರಾಮಯ್ಯನವರು ಕೂಡ ಜಮೀರ್ ಅಹಮದ್ ನೇತೃತ್ವದಲ್ಲಿ, ಜಮೀರ್ ಅಹಮದ್, ಚಲರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ರಮೇಶ್ ಬಂಡಿ ಸಿದ್ದೇಗೌಡ ಈ ಥರ JDS ಇಂದ ಕರ್ಕೊಂಡ್ಬರ್ತಾರೆ. ಚುನಾವಣೆ ಹೊತ್ತಿಗೆ ಆಗೋದು ಬೇರೆ, ಬಟ್ ಈಗಿನ ಪರಿಸ್ಥಿತಿ ನೋಡಿದ್ರೆ ಅದಕ್ಕಿಂತ ಪೂರ್ವದಲ್ಲೇ ಆಗುತ್ತಾ ಅನ್ನುವಂತಹ ಒಂದು ಸನ್ನಿವೇಶ ಅಂತೂ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಆಗುವ ಸನ್ನಿವೇಶ ನನಗೇನು ಕಾಣಿಸಲ್ಲ. ಯಾಕೆಂತಂದ್ರೆ ಕಾಂಗ್ರೆಸ್ಸಿಗೆ 136 ಜನ ಇದ್ದಾರೆ, ಆಮೇಲೆ ಪಕ್ಷೇತರರ ಬೆಂಬಲ ಇದೆ, ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಅದರೊಳಗೇನು ಸಮಸ್ಯೆ ಇಲ್ಲ. ಸಮಸ್ಯೆ ಯಾವಾಗ ಬರುತ್ತೆ ಅಂದರೆ ಯಡಿಯೂರಪ್ಪನವ್ರಿಗೆ ಬಂದಿತ್ತಲ್ಲ, ನೀವು ಎಜ್ಜಲ್ಲಿದ್ದಾಗ ಅವಾಗ ಆ ಸಮಸ್ಯೆ ಬರುತ್ತೆ. ಈಗೇನು ಹಂಗಿದ್ದ ಸಮಸ್ಯೆ ಇಲ್ಲ. ಸಮಸ್ಯೆ ಚುನಾವಣೆ ಹೊತ್ತಿಗೆ ಆ ಕಡೆ ಹೋಗೋದು. ಆದರೆ ಇಷ್ಟೆಲ್ಲ ಮಾಡಿಯೂ ಅಡ್ಡ ಮತದಾನ ಮಾಡಿದವರು ಅವಾಗಲೂ ಸಿಕ್ಕಾಕೊಳ್ಳಲ್ಲ, ಯಾಕಂದರೆ ಅದು ಸಾಮಾನ್ಯವಾದ ಪ್ರಕ್ರಿಯೆ ಹೋಗಿದ್ದಾರೆ ಅಂತ ಹೇಳಿ. ನಾನಾಗಲೇ ಹೇಳಿದ್ನಲ್ಲ, ಅವರೆಲ್ಲ ಅಡ್ಡ ಮತದಾನ ಮಾಡಿದ್ರು ಸರ್ ರಾಜ್ಯಸಭಾ ಚುನಾವಣೆಯಲ್ಲಿ. ಯಾರು ಚಲರಾಯಸ್ವಾಮಿ, ಜಮೀರ್ ಅಹಮದ್, ಮಾಗಡಿ ಬಾಲಕೃಷ್ಣ, ರಮೇಶ್ ಬಂಡಿ ಸಿದ್ದೇಗೌಡ ಈ ಥರ ಏನು JDS ಶಾಸಕರಾಗಿದ್ರಲ್ಲ, ಅವರೆಲ್ಲ ಅಡ್ಡ ಮತದಾನ ಮಾಡಿ ಸುಮಾರು ಒಂದು 7-8 ತಿಂಗಳು 10 ತಿಂಗಳು ಅದೇ ಪಕ್ಷದಲ್ಲಿ ಇರ್ತಾರೆ, ಚುನಾವಣೆ ಹೊತ್ತಿಗೆ ಬರ್ತಾರೆ. ಇವಾಗ ಈ ಅಡ್ಡ ಮತದಾನ ಮಾಡೋ ಇನ್ನೊಂದು ಪ್ರಶ್ನೆನೂ ಬರುತ್ತೆ, ನೈತಿಕತೆ ಪ್ರಶ್ನೆ ಬರುತ್ತೆ. ಏನೋ ಅನ್ಬೋದು, ಏನೋ ರಾಜಕೀಯ ತಂತ್ರಗಾರಿಕೆ ಇರ್ಬೋದು. ರಾಜಕೀಯದಲ್ಲಿ ನೈತಿಕತೆ ಪ್ರಶ್ನೆ ಬಂದರೆ ನನಗೆ ಅಂತ ಹೇಳಕ್ಕಾಗಲ್ಲ. ನಾವು ಹಿಂದಿನ ಚರ್ಚೆ ಮಾಡ್ತಾ ಇದ್ದೇವೆ, BJPನಲ್ಲಿ ಅಥವಾ ಕಾಂಗ್ರೆಸ್ಸಲ್ಲಿ ಈ ಥರದ ಅಡ್ಡ ಮತದಾನದ ಅನೇಕ ನಿದರ್ಶನಗಳಿದಾವೆ ಅಂತ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು BJPಯ ಚುಕ್ಕಾಣಿ ಹಿಡಿದ ಬಳಿಕ BJP ಭಾಳ ಶಿಸ್ತಿನ ಪಕ್ಷ ಅಂತ, ಮತ್ತು ಯಾರು ಏನನ್ನು ಮಾಡೋದಕ್ಕೂ ಹೆದರುತ್ತಾರೇನೋ ಅಂತ ಆ ಪಕ್ಷದವರು ಹೇಳ್ತಾರೆ. ಅವರಿಬ್ಬರೂ ಇನ್ನೂ ಪಕ್ಷದಲ್ಲಿ ಮತ್ತು ದೇಶದ ರಾಜಕಾರಣದಲ್ಲಿ ಬಲಿಷ್ಠರಾಗಿ ಇರುವಾಗ ಅವರು ಪಕ್ಷದ ಸುಮಾರು 7 ಜನ ಶಾಸಕರು ಆ ಧೈರ್ಯ ಮಾಡ್ತಾರೆ ಅಂತಂದರೆ ಆ ಪಕ್ಷದ ಒಂದು ಶಕ್ತಿಹೀನವಾಗಿದೆ. ಯಾವಾಗ ಅದು ಶಿಸ್ತಿನ ಪಕ್ಷ ಆಗಿತ್ತು ಅಂತಂದರೆ RSS ಮೂಲದಿಂದ ಹಿಂದುತ್ವದ ಇದರಿಂದ ಬಂದ ಕೇಡರ್ನಲ್ಲಿ ಬಂದಾಗ ಅದು ಶಿಸ್ತಿನ ಪಕ್ಷ ಆಗಿತ್ತು. ಈಗ ಇರುವ BJP ಆ ಪಕ್ಷ ಅಲ್ಲ, ಎಲ್ಲ ಕಲಸ ಮೇಲೆ ಎಲ್ಲ ಪಕ್ಷಗಳಿಂದ ಬಂದಿದ್ದಾರೆ. ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಾಗಲಿ, ನೈತಿಕತೆ ಬಗ್ಗೆ ಮಾತಾಡೋದಾಗಲಿ ಯಾವ ಪಕ್ಷಕ್ಕೂ ಅಧಿಕಾರ ಇಲ್ಲ. ಅದು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ಈ ರಾಜ್ಯದ ದೇಶದ ಯಾವ ಪಕ್ಷಕ್ಕೂ ನೈತಿಕತೆಯ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ಹಕ್ಕಿಲ್ಲ. ಕಮ್ಯುನಿಸ್ಟ್ ಸ್ವಲ್ಪ ಹೊರತಿದಾರ ಅಂತ ಬೇರೆ ಪಕ್ಷದಿಂದ ಎರವಲು ಪಡೆದ ಅದು ನಮ್ಮಲ್ಲಿ ಅಧಿಕಾರಕ್ಕೆ ಬಂದಿಲ್ಲ, ಹಂಗಾಗಿ ನಮಗೆ ಅಷ್ಟು ಇವಾಗ ಸದ್ಯಕ್ಕೆ ಇಲ್ಲ, ಹಂಗಾಗಿ ಗೊತ್ತಾಗಲ್ಲ ಅಷ್ಟ ಬಿಟ್ಟರೆ ಯಾರು ಅದರಿಂದ ಹೊರತು. ಈಗ ನೀವು ಕಮ್ಯುನಿಟಿ, ಈಗ ಕೇರಳದಲ್ಲಿ ಏನು ನಡೀತಾ ಇದೆ, ED ರೈಡ್ ಆಗುತ್ತೆ. ED ರೈಡ್ ಮಾಡಬೇಕು ಅಂತಂದ್ರೆ ಏನೋ ಒಂದು ಇರಬೇಕು. ಪಕ್ಷದ ವಲಸೆ ಲೆಕ್ಕಾಚಾರದಲ್ಲಿ ಯಾಕಾಗಲ್ಲ ಅಂತಂದ್ರೆ ಜನಪ್ರಿಯರಲ್ಲ. ಇವಾಗ ಅಡ್ಡ ಮತದಾನ ಮಾಡುವಾಗ ಇನ್ನೊಂದು ಬರುತ್ತೆ, ಪಕ್ಷದ ಸೂಚನೆಗಿಂತ ನಮ್ದು ರಾಜಕೀಯ ಭವಿಷ್ಯ ಏನು ಅಂತ ನೋಡ್ಕೊಂಡಿದ್ದಾರೆ ಕೆಲವರು MLA. ಅದು ಏನಂತೀರ ಸರ್, ಅದು ಸಹಜ ಅಂತೀರೋ ಅಥವಾ ಒಂದು ಪಕ್ಷದ್ರೋಹ ಆಗುತ್ತೆ ಅಂತ ಯೋಚನೆ ಮಾಡ್ತಿರೋ? ಯಾಕಂದರೆ ಮುಂದೆ ಏನೇ ಆಗಲಿ ಒಂದು ಕಾಂಗ್ರೆಸ್ನಿಂದ ನಿಂತ್ಕೊಳ್ಳೋದಾಗಲಿ ಚುನಾವಣೆಗೆ, ಅಥವಾ ಅವ್ರ ಭವಿಷ್ಯ
ನೋಡಿ ಈಗ ಮಾಡಿದ್ದಾರೆ. ಒಂದು ಮೊನ್ನೆ ಚುನಾವಣೆ ಮಾರನೇ ದಿನ ಜಿ ಟಿ ದೇವೇಗೌಡರು ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು JDSನ, ಅಂದರೆ ಹತ್ತತ್ರ 2 ಕಾಲ ಹೊರಗಿಟ್ಟು JDSನ ಜಿ ಟಿ ದೇವೇಗೌಡರು. ಅವ್ರು ಒಂದು ಮಾತು ಹೇಳ್ತಾರೆ, ಅನುದಾನ ಕೊಡ್ತೀನಿ ಅಂತ ಹೇಳಿದ್ರು, ಅದು ಯಾವಾಗ ಕೊಡ್ತಾರೆ ಅಂತ ಕೇಳ್ಕೊಂಡು ಹೋಗಕ್ಕೆ ಬಂದೆ ಅಂತ. ಈಗ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಈಗಾಗಲೇ ರವೀಂದ್ರ ಭಟ್ರು ಹೇಳಿದಾಗ ಇವರು ಯಾವುದು ಸೈದ್ಧಾಂತಿಕ ಹಿನ್ನೆಲೆಯವರಲ್ಲ, ತಳಮಟ್ಟದ ಹೋರಾಟದಿಂದ ಬಂದಂಥವರಲ್ಲ, ಪಕ್ಷದ ಆರಂಭದ ದಿನಗಳಿಂದಲೂ ದುಡಿದುಕೊಂಡು ಬಂದಂಥವ್ರು ಕಡಿಮೆ ಇದ್ದಾರೆ. ಯಾರೋ ಒಬ್ಬರು ಉದ್ಯಮ ಮಾಡಿಕೊಂಡು ವೈದ್ಯರಾಗಿ ಇನ್ಯಾವುದೋ ಕೇಸಲ್ಲಿ ಸಿಕ್ಕಾಕ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಬೇರೆ ದುಡ್ಡಿಂದ ಹೆಚ್ಚಿನ ಸಂಪಾದನೆ ಮಾಡಿಕೊಂಡು ರಾಜಕಾರಣಕ್ಕೆ ಬಂದಂಥವ್ರು. ಇವ್ರಿಗೆ ಯಾವುದೂ ಇಲ್ಲ. ಅವ್ರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ತಮ್ಮ ರಾಜಕೀಯ ಭವಿಷ್ಯ. ಇನ್ನೊಂದು ಅವಧಿನಲ್ಲಿ ನಾನು ಶಾಸಕರಾಗಬೇಕು. ಆ ಅವಧಿನಲ್ಲಿ ಶಾಸಕರಾಗಬೇಕು ಅಂದರೆ ಇನ್ನು 2 ವರ್ಷ ಸಾಧ್ಯವಾದಷ್ಟು ಅನುದಾನವನ್ನು ಕ್ಷೇತ್ರಕ್ಕೆ ತಗೊಂಡು ಹೋಗಿ ಅಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಬೇಕು. ಅದರ ಒಟ್ಟಾರೆ ಸಂಪನ್ಮೂಲದ ಭಾಗವಾಗಿ ಅವರು ಇದ್ದಾರೆ ವಿನಃ ಸಿದ್ಧಾಂತ ದೃಷ್ಟಿ ಇದ್ದಂದಿರೋರು ಯಾರು ಬಿಟ್ಟು ಹೋಗಿರಲ್ಲ. ಸಾಧ್ಯನೇ ಇಲ್ಲ. ಕಾಂಗ್ರೆಸ್ನ ಸಿದ್ಧಾಂತ ಇರ್ತಕ್ಕಂಥವ್ರು ಮೋಸ್ಟ್ಲಿ ಬೇರೆ ಸಿದ್ಧಾಂತವೂ ಇಲ್ಲ, ಬಿಜೆಪಿಯ ಸಿದ್ಧಾಂತವೂ ಇಲ್ಲ, ಯಾವ ಸಿದ್ಧಾಂತ ಇಲ್ಲ. ನೀವು ಹಂಗೆ ಸಿದ್ಧಾಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದ 17 ಜನ ಹೊರಗಡೆ ಬಂದು ಬಿಜೆಪಿ ಸರ್ಕಾರ ಬರುವಂಗೆ ಮಾಡಿ ಅದು ಯಾವ ಸಿದ್ಧಾಂತ? ಅಧಿಕಾರಕ್ಕೆ ಮಾಡೋದು. ಅದರಿಂದ ಹೊರಗಡೆ ಬಂದ ಕೆಲವರೇ ಈಗ ಮತ್ತೆ ಕಾಂಗ್ರೆಸ್ಗೆ ಹೋಗ್ತೀವಿ ಅಂತ ಇದ್ದಾರಲ್ವ, ಅಲ್ಲಿಂದ ಉಚ್ಚಟೆ ಮಾಡ್ಕೊಂಡು. ಅದು ಯಾವ ಸಿದ್ಧಾಂತ? ಸಿದ್ಧಾಂತದ ಬಗ್ಗೆ, ನೈತಿಕತೆ ಬಗ್ಗೆ ಚರ್ಚೆ ಮಾಡುವ ಕಾಲದಲ್ಲಿ ನಾವಿಲ್ಲ. ಆಮೇಲೆ ಪಕ್ಷದ ಸೋಮಣ್ಣ ಅವರು ಹೇಳಿದ್ರು, ಪಕ್ಷ ಅಂದ್ರೆ ತಾಯಿ ಇದ್ದಂತೆ, ಅದಕ್ಕೆ ದ್ರೋಹ ಮಾಡಬಾರ್ದು. ನಾನು ನಿನ್ನನ್ನು ತಾಯಿ ಅಂತ ಪರಿಗಣಿಸಿದ್ರೆ ದ್ರೋಹ ಮಾಡಬಾರ್ದು. ಇದು ಹಂಗೆ ಇಲ್ವೇ ಇಲ್ಲಲ್ಲ. ಇವಾಗ ಇದು ಸದ್ಯ ಇಲ್ಲಿ ನಡೆದಾಗಿದೆ. ಇದೇ ಚುನಾವಣೆ ಹೊತ್ತಿಗೆ ಜಾರ್ಖಂಡ್ನಲ್ಲಿ ನಡೀತದೆ. ಕಾಂಗ್ರೆಸ್ನ ಎಲ್ಲ ಅಲ್ಲಿ ಕೂಡ ಬಿಜೆಪಿ ಅಭ್ಯರ್ಥಿಗೆ ಮತ ಇರೋದಿಲ್ಲ. ಮತ ಇಲ್ಲದಿದ್ರು ಅಭ್ಯರ್ಥಿನ ಹಾಕ್ತಾರೆ. ಅಲ್ಲಿ ಅಷ್ಟು ಜನ ಬಹುತೇಕ ಕಾಂಗ್ರೆಸ್ನ ಕೆಲವು ಶಾಸಕರು ಬಿಜೆಪಿ ಮತ ಹಾಕ್ತಾರೆ. ಇದು ನಮ್ಮ ಗೆಲುವು ಅಂತ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಂಗಾರೆ ಅಲ್ಲಿ ಏನ್ರಿ ನಿಮ್ದು? ಅಲ್ಲಿ ಸೋಲು ಅಲ್ಲ, ಅವ್ರು ಬಿಜೆಪಿ ಅವರು ಬೆಂಬಲಿಸಿದ್ದಾರೆ, ನಮ್ಮ ಅಭಿವೃದ್ಧಿ ಬೆಂಬಲಿಸಿದ್ದಾರೆ ಅಂತಂದ್ರೆ ಅಲ್ಲೂ ಅದನ್ನೇ ಮಾಡಿರ್ತಾರೆ. ತಪ್ಪೆಂಗಾಗುತ್ತೆ ಆ ಶಾಸಕರು? ಇವಾಗ ಇದೊಂದು ತಾತ್ಕಾಲಿಕ ಪರಿಣಾಮ ಆಗುತ್ತೆ ಅಂತ ಹೇಳ್ತಿರೋ, ಅಥವಾ ಮುಂದೆ ಇದು ರಾಜಕೀಯ ಬದಲಾವಣೆ ಆರಂಭನೇ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು? ಅನ್ಸುತ್ತೆ ರಾಜಕೀಯ ಬದಲಾವಣೆ ಅಂತಂದ್ರೆ ಬಿಜೆಪಿಯಲ್ಲಿ ರಾಜಕೀಯವಾಗಿ ಒಂದಿಷ್ಟು ಬದಲಾವಣೆ ಆಗೋದಕ್ಕೆ ಇದೊಂದು ಕಾರಣ ಆಗುತ್ತೆ ಅಂತ ಅನ್ಸುತ್ತೆ. ನೀವು ಏನು ಹೇಳ್ತೀರಿ? ಅದೇ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ನಮ್ಮ ಪಕ್ಷದ ಶಾಸಕರನ್ನ ಎಷ್ಟು ವಿಶ್ವಾಸ ಇದೆ ನೋಡ್ಕೊಳ್ಳೋದಕ್ಕೆ ಅಂತ. ಈಗಾಗಲೇ ರಾಜಕೀಯ ವಲಯಗಳಲ್ಲಿ ನಡೆಯುವ ಚರ್ಚೆ ಪ್ರಕಾರ JDSನ ಸುಮಾರು ಶಾಸಕರು ಕಾಂಗ್ರೆಸ್ ಕಡೆಗೆ ಒಲವು ಇಟ್ಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಕೂಡ ಅದೇ ಅವರ ಪಕ್ಷದ ನಾಯಕತ್ವ ಏನಿದೆ, ಸ್ಥಳೀಯ ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತೆ. ಮುಂದಿನ ಚುನಾವಣೆ ಹೊತ್ತಿಗೆ ಈಗಾಗಲೇ ಆ ಕಡೆ ಒಲವು, ಏಕೆಂದರೆ ಡಿ ಕೆ ಶಿವಕುಮಾರ್ ಆಗಲೇ ಹೇಳಿದ್ದಾರೆ, ರಾಜಕೀಯ ತಂತ್ರಗಾರಿಕೆ, ಅವರ ಒಂದು ಚಾತುರ್ಯ, ಆಮೇಲೆ ಅವರಲ್ಲಿರ್ತಕ್ಕಂತಹ ಸಂಪನ್ಮೂಲ ಶಕ್ತಿ ಎಲ್ಲವನ್ನ ಜನ ನೋಡಿದ್ದಾರೆ. ಮುಂದಿನ ಸಾರಿ ಡಿ ಕೆ ಶಿವಕುಮಾರ್ ನಮ್ಮನ್ನು ಗೆಲ್ಸ್ಕೊ ಬರ್ತಾರೆ ಅನ್ನೋ ವಿಶ್ವಾಸದಲ್ಲಿ ಬಿಜೆಪಿಯ ಕೆಲವು ಶಾಸಕರು ಈಗಿಂದ ಆ ಕಡೆ ಸರದಿ ಈ ಚುನಾವಣೆ ಒಂದು ಕಾರಣ ಆಗ್ಬೋದು. ಪಕ್ಷದಲ್ಲಿ ಒಂದು ದೊಡ್ಡ ಅಸಮಾಧಾನ ಏನಿದೆ ಅದು ಇನ್ನಷ್ಟು ಉಲ್ಬಣ ಆಗುವಂಥ ಸಾಧ್ಯತೆ ಕೂಡ ಇದೆ. ಆ ಥರದ ಲಕ್ಷಣಗಳು ಕಾಣಿಸಿದ್ದಾವೆ ಈಗಾಗಲೇ. ಏನು ವಿಧಾನ ಪರಿಷತ್ತಲ್ಲಿ ಗೆಲುವು ಕಾಂಗ್ರೆಸ್ಗೊಂದು ಉತ್ಸಾಹ ತುಂಬಿದ್ರೆ, BJPಗೆ ಏನು ಅಡ್ಡ ಮತದಾನದ ಇದು ಪರಿಣಾಮ ಅದು ಮುಂದೆ ಯಾವ ರೀತಿ ಬದಲಾವಣೆಗೆ ನಾಂದಿ ಹಾಡಲಿದೆ ಅನ್ನೋದು ಒಂದು ಕುತೂಹಲ ಇದೆ. ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಇಬ್ಬರಿಗೂ ಧನ್ಯವಾದ ಸರ್. ನಮಸ್ಕಾರ. ಇದು ಇವತ್ತಿನ ವಿಶೇಷ ಆಗಿತ್ತು. ಇಂಥ ವಿಶಿಷ್ಟ ವಿಡಿಯೋಗಳು ಮತ್ತು ಚರ್ಚೆಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.